ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನೆನ್ನೆ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಬಟ್ಟೆಗಳು ತೊಗೊಂಡು ಹೋಗ್ತಾ ಇದ್ದೀನಿ. ಹೊಗೆಗೆ ಹಾಕ್ಬಿಡ್ತೀನಿ. ಒಂದೊಂದೇ ಕೆಲಸ ಪಾಪು ಬರೋಷ್ಟೊತ್ತಲ್ಲಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಲ್ರೆಡಿ ವಾಷಿಂಗ್ ಮಿಷಿನಲ್ಲಿ ತುಂಬ ಬಟ್ಟೆಗಳಿದ್ವು. ಇದು ಹಿಡಿಸುತ್ತಾ ಇಲ್ವಾ ಅಂತ ಡೌಟಲ್ಲೇ ನಾನು ಹಾಕ್ತಾಯಿದ್ದೀನಿ. ಹಾಗೆ ಲಿಕ್ವಿಡ್ ನಾನು ಯಾವಾಗಲೂ ವಾಷಿಂಗ್ ಮಿಷಿನ್ಗೆ ಇದೇ ಯೂಸ್ ಮಾಡೋದು. ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ ಫ್ರೆಂಡ್ಸ್. ಇನ್ನು ಈ ಬಟ್ಟೆಗಳದ್ದು ಕೆಲಸ ಮುಗೀತು. ಸೊ ಇನ್ನೊಂದೆರಡು ಅವರ್ ಆಗ್ತಾ ಇರುತ್ತೆ. ಹಾಕಿದೆ ನಮ್ಮ ಬಟ್ಟೆಗಳು. ಮಧ್ಯಾಹ್ನ ಕಡೆಗೆ ನಾನು ಅನ್ನ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಸೊ ನೋಡಿ, ಹೀರೆಕಾಯಿ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಬೀನ್ಸು, ಕೋರಿಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಟೊಮೊಟೊ ಇವೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟು ಬೇಳೆನ ಬೇಯಿಸೋಕೆ ಇಟ್ಕೊತೀನಿ. ನಾನು ಫಸ್ಟ್ ಈ ಬೇಳೆ ಬೇಯಿಸ್ಬಿಡ್ತೀನಿ, ಯಾಕಂದರೆ ಸರಿಗೆ ಬೇಳೆ ಬೇಯೋದೇ ಇಲ್ಲ. ಸೊ ನೋಡಿ, ಈ ಮೆಷರ್ಮೆಂಟಲ್ಲಿ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಅರಿಶಿನ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ಕುಕ್ಕರ್ಗೆ ಇಟ್ಬಿಟ್ಟೆ. ಈಗ ತರಕಾರಿ ಎಲ್ಲ ನಾನೇ ಹಚ್ಕೊತಾ ಇದ್ದೀನಿ. ಅಪ್ಪಗೆ ಸ್ವಲ್ಪ ಕೈ ನೋವು, ಅದಕ್ಕೆ ಯಾವ ತರಕಾರಿ ಯಾವ ಕೆಲಸನೂ ಯಾವುದು ಮಾಡಬೇಡ ಅಂತ ಹೇಳಿದ್ದೀನಿ, ನಾನೆಲ್ಲ ಮಾಡ್ಕೊತೀನಿ ಅಂತ. ಇವಾಗ ಪಾಪನ ಅಂಗನವಾಡಿಗೆ ಹಾಕಿರೋದ್ರಿಂದ ಅವಳು ತುಂಬ ಹೊತ್ತಲ್ಲಿ ಆಡ್ಕೊಂಡಿರ್ತಾಳೆ. ಅದು ನನಗೆ ಫೀಲ್ ಆಯಿತು. ಆಡ್ಕೊಂಡಿರ್ತಾಳೆ ಅವಳು ಎಷ್ಟೊತ್ತು ಬೇಕಾದರೂ. ಸೊ ಇವಾಗ ನಾನು ಕ್ಯಾರೆಟ್ ತುರ್ಕೊತಾ ಇದ್ದೀನಿ. ನೋಡಿ, ಒಂದೊಂದೇ ತರಕಾರಿ ಹಚ್ಕೊತೀನಿ. ನಾನು ತರಕಾರಿ ಫಾಸ್ಟಾಗಿ ನಂಗೆ ಹಚ್ಕೊಳ್ಳೋಕ್ಕೆ ಬರೋಲ್ಲ, ಯಾಕಂದರೆ ನಾನು ಜಾಸ್ತಿ ತರಕಾರಿ ಹಚ್ತಾ ಇರಲಿಲ್ಲ. ಇಲ್ಲ ನನ್ನ ಹಸ್ಬೆಂಡ್ ಹಚ್ತಾಯಿದ್ರು, ಇಲ್ಲ ದಿನ ಅಪ್ಪ ಹಚ್ಕೊಡ್ತಾಯಿದ್ರು. ಸೊ ಇವತ್ತು ತರಕಾರಿ ಹಚ್ಚೋದಕ್ಕೆ ಸ್ವಲ್ಪ ತುಂಬ ಟೈಮ್ ತೊಗೊಂಬಿಟ್ಟೆ ನಾನು. ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಹಚ್ಚಿ ಎಲ್ಲ ತೊಳ್ಕೊಂಡು ಮಾಡೋಷ್ಟೊತ್ತಲ್ಲಿ ಇವತ್ತು ನಿಜ ಹೇಳ್ಬೇಕಂದ್ರೆ ಸಾಂಬಾರು ತುಂಬಾ ಲೇಟ್ ಆಯಿತು ಮಾಡೋದು. ಅನ್ನ ಸಾಂಬಾರು ಅಡುಗೆ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನನಗೆ ನನ್ನ ಮೂಗು ಫುಲ್ಲು ಕಟ್ಬಿಟ್ಟಿದೆ. ನಾನು ಆವಾಗಿಂದ ಹೇಳ್ಕೊತಾನೆ ಇದ್ದೀನಿ. ಏನೋ ಫ್ರೆಂಡ್ಸ್ ತುಂಬ ಕೋಲ್ಡ್ ಆಗ್ತಾಯಿದೆ. ಇವಾಗ ಕ್ಲೈಮೇಟೇ ನನಗಿಷ್ಟ ಆಗ್ತಾಯಿಲ್ಲ. ಯಾಕಂದರೆ ನಾನು ತುಂಬ ಮೂಗು ಸೋರೋದು ಜಾಸ್ತಿ ಈ ಟೈಮಲ್ಲಿ. ಏನೋ ಚಳಿ ಎಲ್ಲ ಆಗ್ತದೆ. ಈ ಚಳಿಗೆ ಬೆಳಗ್ಗೆ ಎದ್ದೊಳಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ನೋಡಿ, ಬೆಳಗ್ಗೆ ಅಷ್ಟು ಕೆಲಸ ಎಲ್ಲ ಮಾಡಿಕೊಂಡೆ. ಇವಾಗೂ ಕೂಡ ಮಧ್ಯಾಹ್ನ ತುಂಬಾ ಕೆಲಸ ಇತ್ತು. ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಜಾಸ್ತಿ ಕೆಲಸ ನನಗೆ. ಸೊ ನೋಡಿ, ನಾನು ತರಕಾರಿ ಹಚ್ಚೋದು ಯಾವತ್ತೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರಲಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಇನ್ನೂ ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಒಂದು ವಿಷಯ ಶೇರ್ ಮಾಡ್ಕೊತೀನಿ. ಏನು ಅಂತಂದರೆ, ಇಲ್ಲೇ ಟ್ಯೂಷನ್ ಮಾಡೋಣ ಅಂದ್ಕೊಂಡೆ. ಅಂದರೆ ಮಕ್ಳುಗಳು ಇಲ್ಲಿ ತುಂಬ ಇದ್ದಾರೆ ಪಕ್ಕದಲ್ಲಿ. ಸೊ ಅಲ್ಲಿ ಆ ಮಕ್ಳಿಗೆಲ್ಲ ಹೇಳ್ಕೊಡೋಣ ಟ್ಯೂಷನ್ನು ಅಂತೆಲ್ಲ ಅಂದ್ಕೊಂಡಿದ್ದು. ನಾನೇನು ಕೇಳಿದ್ರು ಅವರು, ಏನು ಓದಿರೋದು ಅಂತ ಅಂದ್ಬಿಟ್ಟು. ಸೊ ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಸೈನ್ಸ್ ಅಂತ ಹೇಳಿದ್ದಕ್ಕೆ, ಹಾಗಾದರೆ ನೀನು ಇಲ್ಲಿ ಸ್ಕೂಲ್ಗೆ ಯಾವುದಾದ್ರೂ ಹೋಗ್ಬೋದು ಅಂತಂದರು. ಮಗು ಇದೆಯಲ್ಲ, ಅದಕ್ಕೆ ಹೋಗ್ತಾ ಇಲ್ಲ ಅಂತಂದರೆ, ಅಟ್ಲೀಸ್ಟ್ ಟ್ಯೂಷನ್ ಏನಾದರೂ ಮಾಡೋದಲ್ವಾ, ಸುಮ್ಮನೆ ಮನೇಲಿ ಖಾಲಿ ಕೂತ್ಕೊಳ್ಳೋಕ್ಕಿಂತ ಏನಾದರೂ ಮಾಡೋದಲ್ವಾ ಅಂತ. ಸೊ ನಾನು ಇಲ್ಲ, ಮಗು ಕೈ ಬಿಡಲ್ಲ, ಅವಳು ನೋಡ್ಕೊಳ್ಳೋದೇ, ಅವಳನ್ನ ಅಲ್ಲಿ ಇಲ್ಲಿ ಸುತ್ತಾಡೋದೇ ಆಗುತ್ತೆ ನನಗೆ ಅಂತ ಹೇಳಿದೆ. ಆಮೇಲೆ ಟ್ಯೂಷನ್ ಹೇಳ್ಕೊಡ್ಬೋದು ನೀನು ಅಂತಂದರು. ಸರಿ ಆಯಿತು ನೋಡಿ, ಟ್ಯೂಷನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದೆ. ಅವ್ರು ಇದ್ಕೊಂಡು ಸರಿ ನೋಡ್ತೀನಿ ಅಂತ ಹೇಳಿದ್ದಾರೆ. ಈಗ ನೋಡಿ, ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ. ಅದನ್ನೆಲ್ಲ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೆಲ್ಲ ನೋಡಿ ಬೆಂದೇ ಇಲ್ಲ. ಸೊ ಅದನ್ನೆಲ್ಲ ತರಕಾರಿನೂ ಹಾಕಿ ನೋಡಿ, ಬೇಳೆನೂ ಹಾಕಿ ಮತ್ತೆ ಇನ್ನೊಂದು ಸರಿ ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇದು ಬಂದು ಮಿಕ್ಸಿಗೆ ಕೊಬ್ಬರಿ ಎಲ್ಲ ಇತ್ತಲ್ವ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಇರಲಿಲ್ಲ. ಹಾಗೆ ಸಾಂಬಾರು ಪೌಡ್ರು ಕೂಡ ಹಾಕ್ಕೊಂಡು ಸೊ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ನೋಡಿ, ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ತರಕಾರಿ. ಈಗ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಪಕ್ಕದವರು ಅವ್ರ ಮರ ಇತ್ತಂತೆ. ಸೊ ಎಷ್ಟು ತಂದು ಕೊಟ್ಟರು ಅಂತಂದರೆ ತಿಂಗಳೆಲ್ಲ ಆಗುತ್ತೆ ಅಷ್ಟು ಅಂತ ತಂದುಕೊಟ್ಟಿದ್ರು. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ. ಈ ಥರ ಸಾಂಬಾರ್ದು ನೀರು ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಹಾಕ್ಕೊತೀನಿ. ಈಗ ರುಬ್ಬಿಟ್ಕೊಂಡಿರೋದು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಂಬಾರು ರೆಡಿ. ಸೊ ನೋಡಿ, ಸಾಂಬಾರು ರೆಡಿ ಆಗೋಯಿತು. ಈಗ ಫ್ರೆಂಡ್ಸ್,
ರೂಮ್ ನೋಡಿ ಹೇಗಿದೆ ಅಂತ. ಇವಾಗ ರೂಮೆಲ್ಲ ಕ್ಲೀನ್ ಮಾಡ್ಕೊಬೇಕು. ಸೊ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ತುಂಬ ವೆಯ್ಟ್ ಮಾಡಿದೆ ಪಾಪುನ ಕರ್ಕೊಂಬರೋಣ ಅಂತ. ಅವ್ರು ಕಾಲ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿದೆ, ಅವ್ರು ಕಾಲೇ ಮಾಡಲಿಲ್ಲ. ಒಂದು ಸೊಳ್ಳೆ ಕಾಣಿಸ್ತು ನನ್ನ ಎದುರುಗಡೆನೇ, ರಾಜಾರೋಷವಾಗಿ ಓಡಾಡ್ತಾ ಇದೆ ಸೊಳ್ಳೆ ನಿಧಾನಕ್ಕೆ ಸ್ಲೋ ಮೋಷನಲ್ಲಿ. ನಾನು ಬ್ಯಾಟಲ್ಲಿ ಹೊಡೆದು ಬಿಸಾಕ್ದೆ. ಸೊ ಸೊಳ್ಳೆಗಳು ಜಾಸ್ತಿ ಫ್ರೆಂಡ್ಸ್ ರೂಮಲ್ಲಿ. ಅಯ್ಯೋ ರಾತ್ರಿ ಮಲ್ಗೋಕ್ಕಾಗಲ್ಲ, ಕರೆಂಟ್ ಇಲ್ಲ. ಏನೋ ಒಂದು ನಮ್ಮದು ಜನ್ರೇಟರ್ ಇದೆ, UPS ಇದೆ ಅಂತ ಅಂದ್ಬಿಟ್ಟು ಹೆಂಗೋ ಬದುಕ್ತಾ ಇದ್ದೀವಿ ನಾವು ಈ ಸೊಳ್ಳೆಗಳ ಮಧ್ಯೆ. ಇಲ್ಲಾಂದಿದ್ರೆ ಅಷ್ಟೇ ಸೊಳ್ಳೆಗಳು. ಸೊ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ನಂಗೆ ಡಸ್ಟ್ ಅಲರ್ಜಿ. ನಾನು ಈ ಕ್ಲೀನ್ ಮಾಡೋದ್ರಲ್ಲಿ ನನ್ನ ಮೂಗು ಕಟ್ಬಿಡುತ್ತೆ, ನನಗಾಗೋದೇ ಇಲ್ಲ. ನನಗೆ ಡಸ್ಟ್ ಅಲರ್ಜಿ ತುಂಬಾ ಇದೆ ಫ್ರೆಂಡ್ಸ್. ನಾನು ಅದಕ್ಕೆ ಜಾಸ್ತಿ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ. ನನಗೆ ಈ ಪ್ರಾಬ್ಲಮ್ ಹೇಳ್ದಾಗ ನನ್ನ ಹಸ್ಬೆಂಡೇ ಒಂದೊಂದು ಸರಿ ಕ್ಲೀನ್ ಮಾಡಿಕೊಡ್ತಾರೆ. ಈ ನಡುವೆ ಅವರು ಬ್ಯುಸಿ ಇದ್ದಾರಲ್ವ, ನನಗೂ ಕೇಳೋಕ್ಕೆ ಬೇಜಾರು, ಅದಕ್ಕೆ ನಾನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅವ್ರು ಕಾಲೇ ಮಾಡಲಿಲ್ಲ. ಸೊ ಅದಕ್ಕೆ ನಮ್ಮ ಅಪ್ಪನೂ ಅಷ್ಟೇ 2-3 ಸರಿ ಹೇಳ್ರು, ಕರ್ಕೊಂಬರಮ್ಮ, ಮೊದಲನೇ ದಿನ ಅಲ್ವಾ, ಅಷ್ಟೊತ್ತವರೆಗೂ ಬಿಡೋದು ಬೇಡ, ಡೇ ಬೈ ಡೇ ಬೇಕಾದರೆ ಇರಲಿ ಅಲ್ಲಿ ಜಾಸ್ತಿ ಹೊತ್ತು ಅಂತಂದರು. ಸರಿನಪ್ಪ ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಫಸ್ಟು ರೂಮ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಸೊ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್. ಟೈಮ್ ಇವಾಗ 2 ಗಂಟೆ ಆಗಿದೆ. ಪಾಪುನ ಕರ್ಕೊಂಬರ್ಬೇಕು ನಾನು. ನನಗಂತೂ ಅವಳು ಅಲ್ಲಿ ಬಿಟ್ಟು ಬಂದಿದ್ದೀನಿ, ಬಟ್ ನನ್ನ ಮನಸ್ಸೆಲ್ಲ ಅಲ್ಲೇ ಇದೆ. ಅವಾಗ ಒಂದೊಂದು ಸರಿ ಅನಿಸುತ್ತೆ, ಅವಳೇನಾದರೂ ಅಳ್ತಿದ್ದಾಳ, ಏನು ಮಾಡ್ತಿದ್ದಾಳೆ ಅಂತೆಲ್ಲ ನೆನಪಿಗೆ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಅಲ್ಲ, ಅವಳು ಎಷ್ಟೊತ್ತವರೆಗೂ ನಾನು ಅಂಗನವಾಡಿಯಲ್ಲೇ ಇದ್ದಾಳೆ. 11 ಗಂಟೆ ಹಂಗೆ ಹೋಗಿರೋದವಳು, ಇನ್ನೂ 2 ಗಂಟೆ ಆದರೂ ಅಲ್ಲೇ ಇದ್ದಾಳೆ. ಅವಳೇನು ಫೋನು ಮಾಡಲಿಲ್ಲ, ಆಡ್ಕೊಂಡಿದ್ದಾಳೆ ಅನಿಸುತ್ತೆ. ಬಟ್ ನನಗಂತೂ ಮನಸ್ಸೇ ಇರ್ತಾಯಿಲ್ಲ ಫ್ರೆಂಡ್ಸ್, ಹೋಗಿ ಫಸ್ಟು ಮಗುನ ಕರ್ಕೊಂಬರೋಣ ಅಂತ ಅನಿಸ್ತಾ ಇದೆ. ಸೊ ಅಡುಗೆ ಕೆಲಸ ಮತ್ತು ರೂಮೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ನಂಗೆ ಊಟ ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಫಸ್ಟು ಪಾಪುನ ಕರ್ಕೊಂಬರೋಣ, ಅವ್ಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೋ ಈ ತಾಯಿ ಮನಸ್ಸು, ಒಂದು ನಿಮಿಷನೂ ಇರೋಕ್ಕಾಗ್ತಾ ಇಲ್ಲ. ಪಾಪು ಬಗ್ಗೆ ಯೋಚನೆ ಮಾಡ್ತೀರಾ. ಸೊ ಈಗ ನಾನು ಅಮ್ಮ ಹೋಗಿ ಪಾಪುನ ಕರ್ಕೊಂಬರ್ತೀವಿ ಅಂಗನವಾಡಿಗೆ ಹೋಗಿ. ಸೊ ಕೃತಿಕ್ಷ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ರೂಮ್ ಈ ಮಟ್ಟಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ತಕ್ಕ ಮಟ್ಟಕ್ಕೆ ಇನ್ನೂ ಕ್ಲೀನ್ ಮಾಡ್ಕೊಬೋದು, ಬಟ್ ಸದ್ಯಕ್ಕಾಗಲ್ಲ ಅಂತ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೊಂಡಿದ್ದೀನಿ. ಇವಾಗ ಅಂಗನವಾಡಿಗೆ ಹೋಗ್ತಾಯಿದ್ದೀವಿ ನಾನು ಅಮ್ಮ. ಪಾಪು ಮಲ್ಕೊಂಡಿದ್ಲು, ಸೊ ಅವಳನ್ನ ಕರ್ಕೊಂಡು ಬರ್ತಾಯಿದ್ದೀವಿ. ಪಾಪುನ ಮಲಗಿಸಿ ಆಮೇಲೆ ನಾನು ಊಟ ಮಾಡಿದೆ. ಆಮೇಲೆ ಪಾಪು ಇದ್ಮೇಲೆ ಅವಳಿಗೂ ಕೂಡ ಊಟ ಮಾಡಿಸ್ದೆ. ಮೇಲ್ಗಡೆ ಪಾಪುನು ಕರ್ಕೊಂಡು ಬಂದೆ. ಬಟ್ಟೆಗಳೆಲ್ಲ ಒಣಗಾಕಬೇಕಾಗಿತ್ತು. ಸೊ ಬಟ್ಟೆಗಳೆಲ್ಲ ಒಣಗಾಕಿ ಆಮೇಲೆ ನಮ್ಮಮ್ಮ ಕ್ಲಿಪ್ಪು ಕೂಡ ಹಾಕ್ಕೊಂಬಂದರು. ಸೊ ನಾನು ನಮ್ಮಮ್ಮ ಯಾವಾಗಲೂ ಬರ್ತೀವಿ ಮೇಲ್ಗಡೆ ಬಟ್ಟೆಗಳು ಒಣಗಾಕೋಕ್ಕೆ. ಒಬ್ರಿಗಿಂತ ಇಬ್ಬರು ಇದ್ದರೆ ಬೇಗ ಆಗುತ್ತೆ ಅಂತ. ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ, ಅವಳು ನನ್ನ ಎದುರಿಸ್ತಾ ಇದ್ದಾಳೆ ನೋಡಿ. ಬಾಯ್ ನನ್ನ ಸರಿ, ಬಾಯ್ ನಾನು ವಾ. ಬುಜ್ಜ ಸ್ಕೂಲ್ ಹೆಂಗಿತ್ತಮ್ಮ? ಸೂಪರಾ? ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ? ನಾಳೆ ಹೋಗ್ತೀಯಾ? ಹೋಗೋಣ ನಾಳೆ? ಹೋಗೋಣ. ಸೊ ಫುಲ್ ಖುಷಿಯಾಗಿದ್ದಾಳೆ. ಅವಾಗಲೇ ಕೇಳಿದೆ ಹೇಗಿತ್ತು ಸ್ಕೂಲಲ್ಲಿ, ಫ್ರೆಂಡ್ಸ್ ಎಲ್ಲ ಆದ್ರೆ ಚೆನ್ನಾಗಿತ್ತಾ ಅಂತೆಲ್ಲ ಕೇಳಿದ್ದಕ್ಕೆ ಇನ್ನ ಅಂದ್ಲು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತಂದೆ. ಆರಾಮಾಗಿ ಆಟ ಆಡಿಕೊಂಡು ಮಲ್ಕೊಂಬಿಟ್ಟಿದ್ಲು. ನಾವು ಹೋಗೋಷ್ಟೊತ್ತಲ್ಲಿ ಮಲ್ಕೊಂಬಿಟ್ಟಿದ್ಲು. ಇರ್ತಾಳೆ ಪರವಾಗಿಲ್ಲ ಅಂತ ಹೇಳಿದ್ರು ಅಲ್ಲಿ. ಸೊ ಇನ್ನು ದಿನ ಕರ್ಕೊಂಡೋಗಿ ಒಳಗೆ ಆಟ ಆಡೋಕ್ಕೆ ಬಿಡಬೇಕು, ಚೆನ್ನಾಗಿರುತ್ತೆ. ಶಿಕ್ಷಾ ಎಲ್ಲೋಡು, ಹಾಯ್ ಮಾಡು, ನನ್ನ ನೋಡ್ಕೊಂಡು ಹಾಯ್ ಮಾಡು. ಪಾಪುಗೆ ಆ್ಯಪಲ್ ತಿನ್ಸೋಣ ಅಂತ ಅಂದ್ಬಿಟ್ಟು ಆ್ಯಪಲ್ ಕೊಡ್ತಾಯಿದ್ದೀನಿ. ನನ್ನ ಚಾರ್ಜಿಂಗ್ ಇರಲಿಲ್ಲ ನನ್ನ ಮೊಬೈಲಲ್ಲಿ, ಅದಕ್ಕೆ ಫ್ಲ್ಯಾಶ್ ಲೈಟ್ ಆನ್ ಆಗಿಲ್ಲ. ಸೊ ಕ್ಲಿಯರಾಗಿ ಕಾಣಿಸ್ದಿರ ಇರ್ಬೋದು. ಮೇಲ್ಗಡೆ ನೋಡಿ ನನ್ನ ಮಗಳು ಮತ್ತೆ ಮೇಲ್ಗಡೆ ಹೋಗೋಣ ಅಂತ ಕರ್ಕೊಂಡು ಬಂದು ಸ್ನಾನ ಮಾಡಿಸ್ತಾ ಇದೀಯಾ ಕುದುರೆಗೆ? ಮಾಡಿಸು. ಹಾಂ, ಕೃತಿಕ್ಷ ಸ್ನಾನ ಮಾಡಿಸ್ತಾ ಇದ್ದಾಳೆ ಕುದುರೆಗೆ. ಮಾಡಿಸಮ್ಮ, ಚೆನ್ನಾಗಿ ಸ್ನಾನ ಮಾಡಿಸು. ಪಾಪ ಸ್ನಾನ ಮಾಡಿಲ್ಲ, ಅದು ತಂದಾಗಿಂದ ಮಾಡಿಸು. ಮಾಡಿಸು, ಚೆನ್ನಾಗಿ ಸ್ನಾನ ಮಾಡಿಸು. ಅಯ್ಯೋ, ಮಾಡಿಸು, ಹಂಗೆ ಸ್ನಾನ ಮಾಡಿಸು, ಕ್ಲೀನಾಗಿ ಸ್ನಾನ ಮಾಡಿಸು, ಬೆಳ್ಳಗಾಗಲಿ ಅದು. ವೆರಿ ಗುಡ್ ಕೃತಿಕ್ಷ. ಆಮೇಲೆ ಬಟ್ಟೆ ಹಾಕಿ ಅಂತ ಬಿಡು.
ವೆರಿ ಗುಡ್. ಮಳೆ ಜೋರಾಗಿ ಬಂದುಬಿಡ್ತು. ಬೇಗ ಮೇಲ್ಗಡೆ ಓಡಿ ಬಟ್ಟೆಗಳೆಲ್ಲ ತೊಗೊಂಬಂದಿದ್ದೆ ನಾನು. ನಮ್ಮಮ್ಮ ಬೇಗ ಬೇಗ ಹೋಗಿ ಮೇಲೆ ಕ್ಲಿಪ್ಪುಗಳೆಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಬಟ್ಟೆಗಳು ಮಾತ್ರ ತಂದಿದ್ದೀವಿ. ಅಲ್ಲಿ ಹಾಕಿದ್ದೀನಿ, ಮರ್ಚ್ಕೊಬೇಕು. ಆಮೇಲೆ ಫ್ರೆಂಡ್ಸ್, ನಾನು ಮತ್ತೆ ಲಾಗ್ನ ಯಾವುದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಲಾಗ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನ್ಯೂ ವ್ಯೂವರ್ಸ್ ಎಲ್ಲ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಪೋರ್ಟ್ ಮಾಡಿ ಅಂತ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿ ಒನ್.